ಕಾಲಡಿಯ ಕಣ್ಣು ಕೃತಿ ಬಿಡುಗಡೆಗೆ ಶುಭ ಕೋರಿ ಸಿಎಂ ಮುನಿಯಪ್ಪರವರನ್ನ ಸನ್ಮಾನಿಸಿದ ಹೂಡಿ ವಿಜಯ್ ಕುಮಾರ್. ಹಿರಿಯ ದಲಿತ ಹೋರಾಟಗಾರ, ಪತ್ರಕರ್ತ ಹಾಗೂ ಸಂಚಿಕೆ ದಿನಪತ್ರಿಕೆಯ ಸಂಪಾದಕರಾದ ಸಿಎಂ ಮುನಿಯಪ್ಪ ಅವರ ಆತ್ಮಚರಿತ್ರೆ ಹಾಗೂ ದಲಿತ ಚಳುವಳಿಯ ನೈಜ ಇತಿಹಾಸವನ್ನ ಬಿಂಬಿಸುವ ಕೃತಿಯಾದ ಕಾಲಡಿಯ ಕಣ್ಣು ಬಿಡುಗಡೆ ಹಿನ್ನೆಲೆಯಲ್ಲಿ ಜೆಡಿಎಸ್ ಮುಖಂಡರಾದ ಹೂಡಿ ವಿಜಯ್ ಕುಮಾರ್ ಅವರು ಸಂಚಿಕೆ ಕಚೇರಿಯಲ್ಲಿ ಸಿಎಂ ಮುನಿಯಪ್ಪರವರನ್ನ ಭೇಟಿಯಾಗಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಹೂಡಿ ವಿಜಯ್ ಕುಮಾರ್ ಮಾತನಾಡಿ, ಸಿಎಂ ಮುನಿಯಪ್ಪನವರ ಕಳೆದ 20 ವರ್ಷಗಳ ಅವರು ಮಾಡಿದ ನ್ಯಾಯಯುತವಾದ ಹೋರಾಟದ ಕಥನವಾಗಿದ್ದು, ಈ ಪುಸ್ತಕವನ್ನ ಓದಿದಾಗ ಹಿಂದಿನ ಘಟನೆಗಳ ಅರಿವಾಗುತ್ತದೆ. ಆಗ ಮಾತ್ರ ಇಂದಿನ ಯುವ ಪೀಳಿಗೆಗೆ ದಾರಿದೀಪವಾಗಲಿದೆ ಎಂದರು. ಮುನಿಯಪ್ಪನವರು ಮಾತನಾಡಿ, ಇದು ಕೇವಲ ನನ್ನ ವೈಯಕ್ತಿಕ ಬದುಕಿನ ಕಥನವಾಗಿರದೆ ಕರ್ನಾಟಕದ ದಲಿತ ಸಂಘರ್ಷ ಸಮಿತಿಯ ಚಾರಿತ್ರಿಕ ಹೋರಾಟದ ದಾಖಲೆಯಾಗಿದೆ ಎಂದರು. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಪ್ರಭಾಕರ್, ಮೈಲಾಂಡಹಳ್ಳಿ ನಾರಾಯಣಸ್ವಾಮಿ, ವಿಜಯ್ ಕುಮಾರ್, ವಕ್ಲೇರಿ ರಾಜಪ್ಪ, ಅಪ್ಪಿ, ವರ್ಧನಹಳ್ಳಿ ವೆಂಕಟೇಶ್, ಫೋಟೋಗ್ರಾಫರ್ ಶಿವು ಸೇರಿದಂತೆ ಮುನಿಯಪ್ಪನವರ ಅನೇಕ ಅಭಿಮಾನಿಗಳು ಉಪಸ್ಥಿತರಿದ್ದರು. ಕೋಲಾರ ಜಿಲ್ಲೆಯಲ್ಲಿ ಹಿರಿಯರಾದಂಥ ಸಿಎಂ ಮುನಿಯಪ್ಪನವರು ಅವರೊಂದು ಬರೆದಿರೋಂಥ ಪುಸ್ತಕ ಏನು ಕಾಲಡಿಯ ಕಣ್ಣು ಎಂಬ ಪುಸ್ತಕ. ಈ ಪುಸ್ತಕ ಸುಮಾರು 20 ವರ್ಷಗಳಿಂದ ಅವರು ಯಾವ ರೀತಿ ಹೋರಾಟ ಮಾಡಿದ್ದಾರೆ, ಯಾವ ರೀತಿ ಹೋರಾಟಗಳ ಮುಖಾಂತರ ಜನಕ್ಕೆ ನ್ಯಾಯ ಕೊಡಿಸೋಂಥದ್ದು ಮಾಡಿದ್ದಾರೆ, ಯಾವೆಲ್ಲ ಚರಿತ್ರೆಗಳಿದೆಯೋ ಅದೆಲ್ಲ ಈ ಪುಸ್ತಕದಲ್ಲಿ ತೋರಿಸಿದ್ದಾರೆ. ಇದು ತುಂಬ ಜನಕ್ಕೆ ಯೂಸ್ ಆಗೋಂಥದ್ದು. ಇವತ್ತಿನ ಯುವಕರು ಕೂಡ ಹಳೆಯದು ಎಲ್ಲ ಚರಿತ್ರೆಗಳನ್ನೆಲ್ಲ ಓದ್ಕೊಬೇಕು, ಅವ್ರಿಗೆಲ್ಲ ದಾನದಯ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇದೆಲ್ಲ ಬರೆದಿದ್ದಾರೆ. ನಿಜಕ್ಕೂ ಇದು ಜನ ಓದಬೇಕು, ಇದು ಅವಶ್ಯಕತೆ ಇದೆ. ನಮ್ಮ ಜಿಲ್ಲೆದಲ್ಲೆಲ್ಲ ಇಡೀ ರಾಜ್ಯದಲ್ಲಿ ಇದು ಅವಶ್ಯಕತೆ ಇದೆ. ಹಾಗಾಗಿ ಇವತ್ತು ಇಷ್ಟು ದೊಡ್ಡ ಮಟ್ಟದ ಒಂದು ಪುಸ್ತಕವನ್ನು ಅವರು ಬರೆದಿದ್ದಾರೆ. ಜನಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕಂತೇಳಿ ಇವತ್ತು ಇದನ್ನು ಮಾಡಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ ಅಂತ ಈ ಮುಖಾಂತರ ತಿಳಿಸ್ತಾ, ಎಷ್ಟೋ ಜನ ಈ ಪುಸ್ತಕ ಖರೀದಿ ಮಾಡೋಕ್ಕೂ ಕೂಡ ಕಷ್ಟ ಇರುತ್ತೆ ಕೆಲವರಿಗೆಲ್ಲ. ಅದಕ್ಕೋಸ್ಕರ ಅಂಥವ್ರನ್ನ ನಾವು ಐಡೆಂಟಿಫೈ ಮಾಡಿ, ಯಾರಿಗೆ ಈ ಪುಸ್ತಕಗಳು ಓದಬೇಕು ಅಂತ ಆಸೆ ಇರುತ್ತೆ, ಯಾರ ಕೈಯಲ್ಲಿ ತೊಗೊಳಕ್ಕಾಗಲ್ಲ ಅಂಥವ್ರಿಗೆಲ್ಲನೂ ಈ ಪುಸ್ತಕಗಳನ್ನ ತಲುಪಿಸ್ಬೇಕಂತೇಳಿ ನಾವು ನಮ್ಮ ಮಾಲೂರು ತಾಲೂಕಲ್ಲಿ ಪ್ರತಿಯೊಂದು ಈ ಥರ ಲೈಬ್ರರಿಗಳು ಎಲ್ಲೆಲ್ಲಿದೆ ಅಂಥದಕ್ಕೆಲ್ಲ ನಾವು ಅದನ್ನು ಕೊಡೋಂಥದ್ದು ಮಾಡಬೇಕನ್ನೋ ಉದ್ದೇಶದಲ್ಲಿ ಇವತ್ತು ನಮ್ಮ ಮುನಿಯಪ್ಪನವ್ರ ಹತ್ರ ಇವತ್ತು ಇದನ್ನು ತೊಗೊಂಡಿದ್ದೀವಿ. ಹಾಗಾಗಿ ಇದರಲ್ಲಿರೋದು ಈ ತಿಳ್ಕೊಬೇಕು, ನಮಗೂ ಇದರಲ್ಲಿ ಏನಿದೆ, ಏನು ಬರೆದಿದ್ದಾರೆ ಅಂತ ತಿಳ್ಕೊಳ್ಳೋಂಥ ಕುತೂಹಲ. ಆ ಉದ್ದೇಶಕ್ಕೋಸ್ಕರ ಇವತ್ತು ಅವರ ಒಂದು ಆಶೀರ್ವಾದ ತೊಗೊಂಡು ಈ ಒಂದು ಪುಸ್ತಕವನ್ನು ಖರೀದಿ ಮಾಡೋದಕ್ಕೆ ಬಂದಿದ್ದೀವಿ. ಯಾವ ರೀತಿ ನಮಗೆ ಹೆಚ್ಚಾಗಿ ಬೇಕು ಅಂತ ಹೇಳ್ಬಿಟ್ಟು ಅಷ್ಟು ಕೂಡ 1,000, 1,500 ಎಷ್ಟಾಗುತ್ತೋ ಎಲ್ಲಿ ಜನಕ್ಕೆ ಅವಶ್ಯಕತೆ ಇದೆಯಲ್ಲ ಆ ರೀತಿ ಎಲ್ರಿಗೂ ಮುಟ್ಸೋಂಥ ಕೆಲಸ ಮಾಡಬೇಕಂತ ಅಂದ್ಬಿಟ್ಟು ತೊಗೊತಾ ಇದ್ದೀವಿ.